ದೊಡ್ಡ ಸಮಸ್ಯೆಗಳು ಒಮ್ಮೆಲೇ ಬರುವುದಿಲ್ಲ. ಅವು ಸಣ್ಣ ಅಂತರ ಅಥವಾ ಸೂಚನೆಗಳಾಗಿ ಕಾಣುತ್ತವೆ. ಸಕ್ರಿಯರು ಇವು ತುರ್ತಾಗುವವರೆಗೆ ಕಾಯದೆ ತಕ್ಷಣ ಸ್ಪಂದಿಸುತ್ತಾರೆ. ಸೂಚನೆ ಸಣ್ಣದಿರುವಾಗಲೇ, ಉದಾಹರಣೆಗೆ ಅಂಗಿ ಗುಂಡಿ ಸಡಿಲವಾದಾಗ ಅದು ಬೀಳುವವರೆಗೆ ಕಾಯದೆ ತಕ್ಷಣ ಹೊಲಿಯುತ್ತಾರೆ. ಆದರೆ ಗುಣಮಟ್ಟದ ಕೆಲಸದಲ್ಲಿ ಈ ಮಾದರಿ ಕಾಣದು. ಗುಣಮಟ್ಟದ ಕೆಲಸದಲ್ಲಿರುವ ಹೆಚ್ಚಿನ ಜನರಲ್ಲಿ ದೋಷ ಪದೇ ಪದೇ ಬಂದಾಗ ತಂಡಕ್ಕೆ ಸೂಚನೆ ಸಿಗುತ್ತದೆ. ಆದರೆ ಪ್ರಕ್ರಿಯೆ ತಿದ್ದುವ ಬದಲು ದೋಷ ತಡೆಯಲು ಮತ್ತೊಂದು ತಪಾಸಣಾ ಹಂತ ಸೇರಿಸುತ್ತಾರೆ. ಇದು ಕೇವಲ ತಡೆಗಟ್ಟುವಿಕೆಯಷ್ಟೇ, ಸುಧಾರಣೆಯಲ್ಲ. ಇದರಿಂದ ಅಪಾಯ ತಗ್ಗಬಹುದು, ಆದರೆ ವ್ಯವಸ್ಥೆ ಬದಲಾಗದೆ ದೋಷ ಮರುಕಳಿಸುತ್ತದೆ. ಹಾಗಾದರೆ ಸಮರ್ಥರು ಪ್ರಕ್ರಿಯೆ ಬದಲಿಸುವ ಬದಲು ಸುರಕ್ಷಿತ ಹಾದಿ ಏಕೆ ಆರಿಸುತ್ತಾರೆ? ಮತ್ತು ಆ ಆಯ್ಕೆಯು ಭಾವನಾತ್ಮಕವಾಗಿ ಸರಿ ಎನಿಸುತ್ತದೆ. ಆರಾಮವು ಅಪಾಯ ಮತ್ತು ತಪ್ಪುಗಳಿಂದ ರಕ್ಷಿಸುವುದರಿಂದ ಸುರಕ್ಷಿತವೆನಿಸುತ್ತದೆ. ಬದಲಾವಣೆಯು ಜವಾಬ್ದಾರಿ ಹೊತ್ತು ಮುನ್ನಡೆಯಲು ಕೇಳುತ್ತದೆ. ಫಲಿತಾಂಶವು ಹೇಗಿರುತ್ತದೆ ಎಂದು ತಿಳಿಯುವ ಮೊದಲೇ ಅದಕ್ಕಾಗಿಯೇ ಜನರು ಅದನ್ನು ವಿರೋಧಿಸುತ್ತಾರೆ. ಪ್ರಸ್ತುತ ರೀತಿ ಸಾಲದೆಂದು ತಿಳಿದಿದ್ದರೂ ಸಹ ಇದೊಂದು ಹಳೆಯ ಮಾದರಿ. ಗುಹೆಯಿಂದ ಹೊರಬಂದ ಮೂವರ ಕಥೆ ಇದಕ್ಕೆ ಸ್ಪಷ್ಟ ರೂಪಕ. ಈ ಮಾದರಿ ಹಳೆಯ ಕಥೆಯಲ್ಲಿದೆ. ಕತ್ತಲೆ ಗುಹೆಯ ಆಳದ ಬುಡಕಟ್ಟಿನ ಮೂವರು ಅಜ್ಞಾತತ್ತ ಸಾಗಲು ನಿರ್ಧರಿಸಿದರು. ಅವರು ಶಾಖ, ಚಳಿ, ಮುಳ್ಳು, ಭಯ, ಅನಿಶ್ಚಿತತೆ ಮೀರಿ ಬೆಳಕು ಸಿಗುವವರೆಗೆ ಸಾಗಿದರು. ನಂತರ ಕಂಡದ್ದನ್ನು ಬುಡಕಟ್ಟಿಗೆ ತಿಳಿಸಲು ಮರಳಿದರು. ಆದರೆ ಅವರು ಬೆಳಕು, ಬಣ್ಣ, ಹೊರಜಗತ್ತನ್ನು ವಿವರಿಸಿದಾಗ ಬುಡಕಟ್ಟು ಅವರನ್ನು ತಿರಸ್ಕರಿಸಿತು. ಹಳೆಯ ಹಾದಿಯ ಜನರಿಗೆ ಹೊಸ ಆಲೋಚನೆ ಮೊದಲು ಸ್ಫೂರ್ತಿದಾಯಕವಲ್ಲ, ಅಪಾಯಕಾರಿ ಮತ್ತು ಅಡ್ಡಿಯಂತೆ ಕಾಣುತ್ತದೆ. ಸೌಕರ್ಯವೇ ಸಹಜವಾದಾಗ ದೂರದೃಷ್ಟಿಯುಳ್ಳವರು ಸಮಸ್ಯೆಯಂತೆ ಕಾಣಬಹುದು. ಅದೇ ಈ ಕಥೆಯ ಸಾರ. ವಿರೋಧದ ನಡುವೆಯೂ ಕೆಲವರು ಸಾಗಿದಾಗ ಪ್ರಗತಿ ಆರಂಭವಾಗುತ್ತದೆ. ಅವರು ಕಷ್ಟ ಮೀರಿ ಮರಳಿ ಇತರರು ಕಾಣದ ವಿಷಯ ಕಲಿಯುತ್ತಾರೆ ಮತ್ತು ಎಲ್ಲರಿಗೂ ಉತ್ತಮ ಹಾದಿ ತೋರುತ್ತಾರೆ. ಕೆಲಸದ ಸ್ಥಳದಲ್ಲಿ ಇದು ನಾಟಕೀಯವಲ್ಲದಿದ್ದರೂ ಮಾದರಿ ಒಂದೇ. ಸಾಲಿನ ಕೊನೆಯ ವಿಂಗಡಣೆಯಿಂದ ಹೊರಬಂದಾಗ ನೀವು ಅದೇ ಗುಹೆಯ ಮಾದರಿ ಕಾಣಬಹುದು. ಕಾರ್ಯಾಚರಣೆಯಲ್ಲೇ ಮಾದರಿ ತಪಾಸಣೆ ಮತ್ತು ಸಾಂಖ್ಯಿಕ ಪ್ರಕ್ರಿಯೆ ನಿಯಂತ್ರಣದವರೆಗೆ ಸವಾಲು ಗಣಿತವಲ್ಲ, ಮನೋಭಾವ ಮತ್ತು ಸಂಸ್ಕೃತಿಯಾಗಿತ್ತು. ಜನರು ದುರ್ಬಲ ಸಂಕೇತಗಳನ್ನು ಗದ್ದವೆನ್ನದೆ ಮೊದಲೇ ಎಚ್ಚೆತ್ತುಕೊಳ್ಳುವ ಕಾರಣವೆಂದು ನೋಡಬೇಕಿತ್ತು. ಒಂದು ಸರಳ ಕ್ರಮವು ಆ ಬದಲಾವಣೆಯನ್ನು ಸಾಧ್ಯವಾಗಿಸಿತು. ಆಹಾರ ಖರೀದಿಯ ಕಥೆ ಮುಖ್ಯವಾದುದು. ಅದು ಕೇವಲ ಕಥೆಯಲ್ಲ, ಸಿಬ್ಬಂದಿ ಮತ್ತು ಮಾರಾಟಗಾರರಿಗೆ ಅನುಭವಿಸಬಹುದಾದ ಸರಳ ಮಾದರಿಯನ್ನು ನೀಡಿತು. ನೀವು ಮೊದಲು ಪರೀಕ್ಷಿಸುವಂತೆ. ಹಣ್ಣು ಕೊಳ್ಳುವ ಮುನ್ನ ದೋಷ ಅಚ್ಚರಿಯಾಗುವ ಮೊದಲೇ ಪ್ರಕ್ರಿಯೆ ಪರಿಶೀಲಿಸಿ. ಮಾದರಿ ಪರೀಕ್ಷೆಯನ್ನು ಕೇವಲ ಕ್ರಮದಿಂದ ಮನೋಭಾವಕ್ಕೆ ಬದಲಿಸುವುದು ಇದರ ಗುರಿಯಾಗಿತ್ತು. ಆ ಆಲೋಚನೆ ಮೂಡಿದ ಮೇಲೆ ಅದು ತಂಡದಲ್ಲಿ ಚರ್ಚೆ ಮತ್ತು ಚಿಂತನೆ ಪ್ರಚೋದಿಸಿತು. ಆ ಸಂಭಾಷಣೆ ಪ್ರಮುಖ ಬದಲಾವಣೆ ತಂದಿತು. ಆ ವಿಡಿಯೋ ಉದಾಹರಣೆಗಳು ಮತ್ತು ಚಿಂತನೆಗಳು ಸುಮ್ಮನೆ ಒಪ್ಪುತ್ತಿದ್ದ ವಿಷಯಗಳನ್ನು ಪ್ರಶ್ನಿಸಲು ಧೈರ್ಯ ನೀಡಿದವು. ನಿರ್ಲಕ್ಷಿತ ಸಂಕೇತಗಳು ಗಮನ ಸೆಳೆದವು. ಖಾಸಗಿ ಸಮಸ್ಯೆಗಳು ಚರ್ಚೆಯಾಗಲಾರಂಭಿಸಿದವು. ಸಮಸ್ಯೆ ಬೆಳೆಯುವ ಮುನ್ನವೇ ಜನರು ಸ್ಪಂದಿಸಿದರು. ಆಗೇ ಅಳೆಯಬಹುದಾದ ಫಲಿತಾಂಶಗಳು ಕಾಣತೊಡಗಿದವು. ಇದರ ಪ್ರತಿಫಲ ಕೆಲಸದಲ್ಲೇ ಕಂಡು. ಜನರು ಬೇಗ ಗಮನಿಸಿ, ಧ್ವನಿ ಎತ್ತಿ, ಸಣ್ಣ ಸುಳಿವಿಗೂ ಸ್ಪಂದಿಸಿದಾಗ ಉತ್ಪಾದನೆ ಸುಧಾರಿಸಿ ಗುಣಮಟ್ಟ ಹೆಚ್ಚಿತು. ಆ ಘಟಕವು ಅತ್ಯುತ್ತಮ ಗುಣಮಟ್ಟದ ಉತ್ಪಾದನಾ ಸಂಸ್ಕೃತಿ ಎಂದು ಹೆಸರಾಯಿತು. ಸ್ವಯಂ ಪ್ರೇರಣೆ ಇದನ್ನು ಸಾಧಿಸಬಲ್ಲದು. ಆದರೆ ಮಾಲೀಕತ್ವವೆಂದರೆ ಅಪಾಯ ಹೆಚ್ಚುವ ಮುನ್ನವೇ ಧ್ವನಿ ಎತ್ತಿ ವಿಷಯ ತಿಳಿಸುವುದು. ಇದೇ ಮನೋಭಾವ ಮೇಲಧಿಕಾರಿಗಳಿಗೆ ತಿಳಿಸುವುದಕ್ಕೂ ಅನ್ವಯಿಸುತ್ತದೆ. ಬೇಗ ತಿಳಿಸುವುದು ದೌರ್ಬಲ್ಯವಲ್ಲ, ಅದು ಮಾಲೀಕತ್ವದ ಭಾಗವೇ. ನಿಮಗೆ ಬೆಂಬಲ ಬೇಕಾದಾಗ, ಸಂಪನ್ಮೂಲ ಅಥವಾ ನಿರ್ಧಾರದ ಅಗತ್ಯವಿದ್ದಾಗ ಮೊದಲೇ ತಿಳಿಸುವುದು ಜವಾಬ್ದಾರಿಯುತ ಕ್ರಮ ಮತ್ತು ಪ್ರಾಯೋಗಿಕ ಕೂಡ. ಇದು ಅಪಾಯ ತಿಳಿಸಲು ಒಂದು ಕರೆ, ಇಮೇಲ್, ವಾಟ್ಸಾಪ್ ಸಂದೇಶ ಅಥವಾ ಮುಖಾಮುಖಿ ಸಂಭಾಷಣೆಯಷ್ಟೇ ಸರಳವಾಗಿರಬಹುದು. ಇದು ಕೆಲಸ ನಿಲ್ಲುವ ಮುನ್ನ ಗೊಂದಲ ತೀರಿಸುತ್ತದೆ. ಈ ಸಣ್ಣ ಕ್ರಮಗಳು ಅಂತರ ಹೆಚ್ಚದಂತೆ ತಡೆಯುತ್ತವೆ. ಕಾಯುವಾಗ ವ್ಯತ್ಯಾಸ ತಿಳಿಯುತ್ತದೆ, ಆದರೆ ಸಮಯವೇ ಅರ್ಥ ಬದಲಿಸುತ್ತದೆ. ಮೊದಲೇ ತಿಳಿಸಿದರೆ ಫಲಿತಾಂಶ ರಕ್ಷಿಸಬಹುದು. ಗಡುವಿನವರೆಗೆ ಕಾಯುವುದು ಪೂರ್ವಭಾವಿ ಕ್ರಮವಲ್ಲ, ಅದು ಕೊನೆಯ ಕ್ಷಣದ ಹೊಣೆಗಾರಿಕೆ ವರ್ಗಾವಣೆ ಎನಿಸುತ್ತದೆ. ಆಗ ಬೇರೆಯವರು ನಿಮ್ಮ ಒತ್ತಡವನ್ನೇ ಅನುಭವಿಸಿ ಫಲಿತಾಂಶ ಉಳಿಸಬೇಕಾಗುತ್ತದೆ. ಇದು ಮತ್ತೊಂದು ರೀತಿಯಲ್ಲೂ ತಪ್ಪಾಗಬಹುದು. ಸಮಸ್ಯೆ ಬಗೆಹರಿಸುವ ಬದಲು ದೂಷಿಸಲು ಬಳಸಿದರೆ ಅದು ದೂಷಣೆಯಾಗುತ್ತದೆ. ತಂಡದೊಡನೆ ಚರ್ಚಿಸದೆ ಅಥವಾ ನೀವೇ ಯತ್ನಿಸದೆ ಮೇಲಕ್ಕೆ ಕಳುಹಿಸಿದರೆ ನೀವು ಜವಾಬ್ದಾರಿ ಹೊರುತ್ತಿಲ್ಲ ಎಂದರ್ಥ.
ನೀವು ಸಮಸ್ಯೆಯಿಂದ ದೂರ ಸರಿಯುತ್ತಿದ್ದೀರಿ. ಆಗ ಜನರು ಪರಿಹಾರ ಬಿಟ್ಟು ಆತ್ಮರಕ್ಷಣೆಗೆ ಮುಂದಾಗುತ್ತಾರೆ. ನಿಜವಾದ ಕ್ರಮ ಇದಿದೆ. ನೀವು ಸತ್ಯಾಂಶ, ಸಂದರ್ಭ, ನಿಮ್ಮ ಪ್ರಯತ್ನ ಮತ್ತು ಅಡಚಣೆ ಸ್ಪಷ್ಟ ಚಿತ್ರಣ ನೀಡುತ್ತೀರಿ. ನೀವು ಸಮಸ್ಯೆಯನ್ನು ಬಿಟ್ಟುಕೊಡುತ್ತಿಲ್ಲ, ಬದಲಾಗಿ ಜೊತೆಗೂಡಿ ಬಗೆಹರಿಸಲು ಕೋರುತ್ತಿದ್ದೀರಿ. ಆ ಹಂಚಿಕೆಯ ಉದ್ದೇಶವೇ ಇದನ್ನು ಫಲಪ್ರದವಾಗಿಸುತ್ತದೆ. ಇದನ್ನು ಕೆಲವು ಅಭ್ಯಾಸಗಳಲ್ಲಿ ಕಾಣಬಹುದು. ಗುರಿ ತಪ್ಪುವುದು ಕಂಡರೆ ತಕ್ಷಣ ತಿಳಿಸಿ ಮತ್ತು ಕೆಲವು ಪರಿಹಾರಗಳೊಂದಿಗೆ ಬನ್ನಿ. ಇದು ಆಯ್ಕೆ, ಬೆಂಬಲ ಅಥವಾ ಹೊಂದಾಣಿಕೆಗೆ ಸಮಯ ನೀಡುತ್ತದೆ. ಇದು ಆಶ್ಚರ್ಯವನ್ನು ತಂಡವು ನಿಭಾಯಿಸಬಲ್ಲ ಸಮಸ್ಯೆಯಾಗಿಸುತ್ತದೆ. ಆದ್ಯತೆಗಳ ಸಂಘರ್ಷದಲ್ಲೂ ಇದೇ ತತ್ವ ಅನ್ವಯಿಸುತ್ತದೆ. ತುರ್ತು ಕೆಲಸಗಳು ಒಟ್ಟಿಗೆ ಬಂದಾಗ ಮುಂಚಿತವಾಗಿ ತಿಳಿಸುವುದು ಕಾರ್ಯಕ್ಷಮತೆಯನ್ನು ರಕ್ಷಿಸುತ್ತದೆ. ಊಹೆ ಅಥವಾ ಅತಿಯಾದ ಭರವಸೆಯ ಬದಲು ನಾಯಕರನ್ನು ಬೇಗ ಸಂಪರ್ಕಿಸಿ. ಸಮಯವಿರುವಾಗಲೇ ಆದ್ಯತೆಗಳನ್ನು ಮರುಹೊಂದಿಸಿ. ಕೆಲವೊಮ್ಮೆ ಒತ್ತಡವು ಎಲ್ಲರಿಗೂ ಕಾಣಿಸಿಕೊಳ್ಳುವ ಮೊದಲೇ ಸಹಾಯ ಕೇಳುವುದು ಅತ್ಯಂತ ಸಕ್ರಿಯ ಕ್ರಮವಾಗಿದೆ. ನಿಮಗೆ ಸಹಾಯ ಬೇಕೆಂದು ತಿಳಿದಾಗ ಸಮಯವಿರುವಾಗಲೇ ಸಹಾಯ ಕೇಳಿ. ಅದು ಪರಾವಲಂಬನೆಯಲ್ಲ, ಸಕ್ರಿಯ ಸಾಮರ್ಥ್ಯ. ಇದು ಅರಿವು, ವಿವೇಚನೆ ಮತ್ತು ಫಲಿತಾಂಶದ ಬದ್ಧತೆಯನ್ನು ತೋರಿಸುತ್ತದೆ. ಜನರು ನಿರಂತರವಾಗಿ ಹೀಗೆ ಕೆಲಸ ಮಾಡಿದ ನಾಯಕರು ಮತ್ತು ತಂಡಗಳ ಪಾತ್ರವೂ ಮುಖ್ಯ. ಈ ನಡವಳಿಕೆಗಳು ಉಳಿಯುವಂತೆ ನಾಯಕರು ವಿಶ್ವಾಸ ಮೂಡಿಸಿ ಮುಕ್ತವಾಗಿ ಮಾತನಾಡಲು ಪ್ರೇರೇಪಿಸುತ್ತಾರೆ. ಅನುಸರಿಸಬಹುದಾದ ನಿರೀಕ್ಷೆಗಳ ಮೂಲಕ ಸ್ಪಷ್ಟತೆಯನ್ನು ಮತ್ತು ಸಮಸ್ಯೆ ಪರಿಹರಿಸಲು ಬೆಂಬಲವನ್ನು ನೀಡುತ್ತಾರೆ. ನಾಯಕರು ಮಾಲೀಕತ್ವದ ಮನೋಭಾವವನ್ನು ಬಲಪಡಿಸಿದಾಗ ತಂಡಗಳು ಬೇಗ ಸ್ಪಂದಿಸುತ್ತವೆ ಮತ್ತು ಕಾಲಾನಂತರದಲ್ಲಿ ಅದು ಸಂಸ್ಕೃತಿಯಾಗುತ್ತದೆ. ಶ್ರೇಷ್ಠ ತಂಡದ ಸಂಸ್ಕೃತಿ ಹೀಗಿರುತ್ತದೆ. ಜನರು ಮೊದಲೇ ಧ್ವನಿ ಎತ್ತಿ ಸಾಧ್ಯವಾದುದನ್ನು ಪರಿಹರಿಸಿ ಅಸಾಧ್ಯವಾದುದನ್ನು ಮೇಲಕ್ಕೆ ತಿಳಿಸುತ್ತಾರೆ. ಸಮಸ್ಯೆಗಳು ಹತೋಟಿಯಲ್ಲಿದ್ದಾಗಲೇ ಹೊರಬರುತ್ತವೆ. ಕುಸಿತದ ಮೊದಲೇ ಬೆಂಬಲ ಸಿಗುತ್ತದೆ ಮತ್ತು ಹೊಣೆಯನ್ನು ತಪ್ಪಿಸುವ ಬದಲು ಹಂಚಿಕೊಳ್ಳಲಾಗುತ್ತದೆ. ಇಡೀ ವರದಿ ವಿಭಾಗದ ಗುರಿ ಇದೇ ಆಗಿದೆ ಮತ್ತು ಇದು ನಮ್ಮೆಲ್ಲರ ಅಂತಿಮ ಸವಾಲಿಗೆ ದಾರಿ ಮಾಡಿಕೊಡುತ್ತದೆ. ಮೊದಲು ಕಾಣುವ ಅಂತರವೇ ಬದಲಾಯಿಸಲು ಸುಲಭ. ಅದನ್ನು ಮೊದಲೇ ಗುರುತಿಸಿ ಸುಮ್ಮನಿರುವ ಆರಾಮವನ್ನು ಬಿಡಿ. ಅದು ಚಿಕ್ಕದಿದ್ದಾಗಲೇ ಹೆಜ್ಜೆ ಇಡಿ. ಅಗತ್ಯವಿದ್ದಾಗ ವಿವೇಕದಿಂದ ಮೇಲಕ್ಕೆ ತಿಳಿಸಿ. ಅದೇ ಸಮಸ್ಯೆ ಮರುಕಳಿಸದಂತೆ ಸುಧಾರಿಸಿ, ಏಕೆಂದರೆ ಪ್ರಗತಿಯು ಅನಿವಾರ್ಯತೆಗೆ ಮುನ್ನವೇ ಕಾರ್ಯಪ್ರವೃತ್ತರಾಗುವವರಿಗೆ ಸೇರುತ್ತದೆ. ಸಮಸ್ಯೆ ನೋಡಲು ಕಣ್ಣುಗಳಿಗೆ, ವಿಶ್ಲೇಷಿಸಲು ಮನಸ್ಸಿಗೆ ಮತ್ತು ಕಾರ್ಯನಿರ್ವಹಿಸಲು ಕೈಗಳಿಗೆ ತರಬೇತಿ ನೀಡಿ. ಪ್ರತಿ ಅವಲೋಕನವು ಸಂಸ್ಥೆಯನ್ನು ಬಲಪಡಿಸುವ ಅವಕಾಶ. ಸಾಮಾನ್ಯ ಮತ್ತು ವಿಶ್ವದರ್ಜೆಯ ಸಂಸ್ಥೆಯ ನಡುವಿನ ವ್ಯತ್ಯಾಸವು ಬುದ್ಧಿವಂತಿಕೆಯಲ್ಲ, ಅದು ಅವಕಾಶಗಳನ್ನು ಬಳಸಿಕೊಳ್ಳುವ ಇಚ್ಛಾಶಕ್ತಿ. ಪ್ರತಿ ಅವಲೋಕನವನ್ನು ಸುಧಾರಣೆಯಾಗಿ ಬದಲಿಸಿ.